ಆದಿಶಂಕರಾಚಾರ್ಯರು, ಹಿಂದುತ್ವದ ಗುರುಗಳಂತೆ, ಸನಾತನ ಧರ್ಮದ ಗುರುಗಳು. ಇವರು ಭಾರತ ಪರ್ಯಟನೆ ಮಾಡುತ್ತಾ 4 ಮಠಗಳನ್ನ ಕಟ್ಟಿದ್ದಾರೆ. ಅದರಲ್ಲೊಂದು ಶೃಂಗೇರಿ ಶಾರದಾಂಬೆ ಮಠ, ಕರ್ನಾಟಕದ ನೈಋತ್ಯ ಅಂದ್ರೆ ದಕ್ಷಿಣ ಭಾಗದಲ್ಲಿ ಬರುತ್ತಿದ್ದು. ಇಲ್ಲಿ ಎಲ್ಲರೂ ಹೋಗಿರ್ತೀವಿ, ಅಲ್ಲಿ ಮೀನುಗಳಿಗೆ ಕಾಳನ್ನು ಹಾಕಿರ್ತೀವಿ, ಪ್ರಸಾದನೂ ತಗೊಂಡಿರ್ತೀವಿ, ಶಾರದಾಂಬೆ ದರ್ಶನನೂ ಮಾಡಿರ್ತೀವಿ. ಆ ಪೀಠ ಅಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ರು ಅಂತ ಗೊತ್ತಾ? ಓಕೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೇನೆ. ಇಲ್ಲಿ ಇನ್ನೊಂದು ಟೆಂಪಲ್ ಇದೆ, ವಿದ್ಯಾಶಂಕರ್ ಟೆಂಪಲ್ ಅಂತ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ UPSC ಮೇನ್ ಸಿಲೆಬಸ್ಗೆ, ಆರ್ಟ್ ಆ್ಯಂಡ್ ಕಲ್ಚರ್ ಸಿಲೆಬಸ್ಗೆ ಈ ಟೆಂಪಲ್ ಇದೆ. ಕಾರಣ ಯಾಕೆ ಬಿಕಾಸ್ ಇಟ್ ಹ್ಯಾಸ್ ಆರ್ಕಿಟೆಕ್ಚರಲ್ ಬ್ಯೂಟಿ. ಈ ಟೆಂಪಲ್ಗೆ 6 ಬಾಗಿಲುಗಳಿದಾವೆ, 6 ಕಡೆಯಿಂದ ಪ್ರವೇಶ ಮಾಡ್ಬೋದು. ಆದರೆ ಹೊರಗಡೆ ಗೋಡೆಗೆ 12 ಕಂಬಗಳಿದಾವೆ. ಪ್ರತಿ ಕಂಬನು ಒಂದೊಂದು ಹಿಂದೂ ಕ್ಯಾಲೆಂಡರ್ನ, ಒಂದು ಮಂತ್ ಆಫ್ ಹಿಂದೂ ಕ್ಯಾಲೆಂಡರ್ನ ಇಂಡಿಕೇಟ್ ಮಾಡುತ್ತೆ. ಚೈತ್ರ ವೈಶಾಖ ಬರುತ್ತಲ್ಲ, ಹೇಗೆ ಹೇಳ್ತೀರಾ? ಪ್ರತಿ ತಿಂಗಳು ಚೈತ್ರ ಇದ್ದಾಗ ಒಂದು ಕಂಬದ ಮೇಲೆ ಸೂರ್ಯನ ಬೆಳಕು ಬರುತ್ತೆ, ವೈಶಾಖ ಇದ್ದಾಗ ಇನ್ನೊಂದು. ಹಾಗೇನೆ ಇದರ ಗೋಡೆಗಳ ಮೇಲೆ ಜೋಡ್ಯಾಕ್ ಸೈನ್ ಇದೆ, ಮೇಷ, ವೃಷಭ, ಇದನ್ನು ವೃಶ್ಚಿಕ. ನೆಕ್ಸ್ಟ್ ಟೈಮ್ ಹೋದಾಗ ಚೆನ್ನಾಗಿ ನೋಡಿ.